ಈ ಹ್ಯಾಬಿಚುವಲ್ ಅಫೆಂಡರ್ಸ್ ಏನು ಮಾಡ್ತಾರೆ, ಒಂದಿಷ್ಟು ಅಪರಾಧ ಕೃತ್ಯಗಳನ್ನು ಮಾಡೋದು ಅಥವಾ ಒಂದಿಷ್ಟು ಕೆಲಸಗಳನ್ನು ಮಾಡೋದು, ಆಮೇಲೆ ಅದನ್ನು ಮುಚ್ಚಿ ಹಾಕೋದಕ್ಕೆ ಏನೇನು ಬೇಕು ಅವೆಲ್ಲವನ್ನ ಅವರು ಸಿದ್ಧತೆಗಳಲ್ಲಿ ಇಟ್ಕೊಂಡಿರ್ತಾರೆ. ಈಗ ಮುನಿರತ್ನ ಅವರೇನೋ ಜೈಲಲ್ಲಿದ್ದಾರೆ, ಆಲ್ರೆಡಿ ಅಟ್ರಾಸಿಟಿ ಮತ್ತು ಜೀವ ಬೆದರಿಕೆ ಕೇಸ್ನಲ್ಲಿ ಜೈಲು ಪಾಲಾಗಿದ್ದ ಮುನಿರತ್ನ ಅವರನ್ನು ಅಲ್ಲೇ ಜೈಲಿನ ಹೊರಗೇನೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಮಾಡಲಾಗಿತ್ತು. ಆದರೆ ಮುನಿರತ್ನ ಅವರ ಬರೀ ಆಪ್ತರು, ಪರಮಾಪ್ತರು, ಅವರ ಬಳಗದಲ್ಲಿ ಗುರುತಿಸಿಕೊಂಡಿರೋರು ಈ ಕೇಸ್ನಲ್ಲಿ ಯಾರ್ಯಾರಿದ್ದಾರೆ ಅವರಿಗೆ ಹೆದರಿಸಿ ಬೆದರಿಸಿ ಪ್ರಕರಣವನ್ನು ವಾಪಸ್ ಪಡೆಯುವಂತೆ ಅವರ ಮೇಲೆ ಒತ್ತಡವನ್ನು ಹಾಕ್ತಾ ಇದ್ದಾರೆ ಅನ್ನುವ ಸುದ್ದಿಗಳು ಕೂಡ ಈಗಾಗಲೇ ಹೊರಗಡೆ ಬರ್ತಾ ಇದೆ. ಬಗೆದಷ್ಟು ಬಯಲಾಗ್ತಾ ಇದೆ ಮುನಿರತ್ನ ಅವರ ಈ ಪಾಪದ ಲೋಕ. ಒಂದಲ್ಲ ಅತ್ಯಾಚಾರ ಪ್ರಕರಣ ಇದೆ, ಹನಿ ಟ್ರ್ಯಾಪ್ ಇದೆ, ಏಡ್ಸ್ ಟ್ರ್ಯಾಪ್ ಇದೆ, ಅಟ್ರಾಸಿಟಿ ಇದೆ, ಜೀವ ಬೆದರಿಕೆ ಇದೆ, ಸುಳ್ಳು ದೂರುಗಳನ್ನು ದಾಖಲು ಮಾಡಿರುವ ವಿಚಾರಗಳು ಕೂಡ ಒಂದೊಂದಾಗಿ ಹೊರಗಡೆ ಬರ್ತಾ ಇದೆ. ಈಗ ಏಡ್ಸ್ ಟ್ರ್ಯಾಪ್ ಮತ್ತು ಅತ್ಯಾಚಾರ ಸಂತ್ರಸ್ತೆಯನ್ನು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮುನಿರತ್ನ ವಿರುದ್ಧ ಮುನಿಲೀಲೆಗಳನ್ನ ಪವರ್ ಟಿವಿಯಲ್ಲಿ ಸವಿಸ್ತಾರವಾಗಿ ಏನೇನು ಬಿಚ್ಚಿಟ್ಟಿದ್ದಾರೆ. RR ನಗರದ MLA ಅಶ್ಲೀಲ ಕೆಡ್ಡಾಗೆ ಸಿಲುಕಿ ವಿದ್ಯಾ ಹಿರೇಮಠ ಅನ್ನುವ ಮಹಿಳೆ ಕೂಡ ವಿಲ ಒದ್ದಾಡ್ತಾ ಇದ್ದಾರೆ. ಈ ಸ್ತ್ರೀ ಪೀಡಕನ ಜಾಲದಲ್ಲಿ ಹಾಗಾದ್ರೆ ಇನ್ನೆಷ್ಟು ಜನ ಮಹಿಳೆಯರು ಸಿಲುಕಿರಬಹುದು? ಸುಂದರಿಯರನ್ನ ಕೆಡ್ಡಾಗೆ ಬೀಳಿಸಿ ಹೇಗೆಲ್ಲ ಈ ಮುನಿರತ್ನ ಬ್ಲಾಕ್ ಮೇಲ್ ಮಾಡ್ತಾ ಇದ್ದ ಗೊತ್ತಾ? ಮುನಿರತ್ನನ ಬತ್ತಳಿಕೆಯಲ್ಲಿ ಸುಂದರಿಯರ ಭಯಾನಕ ಅಸ್ತ್ರಗಳಿದ್ದುವು. ಘಾತಕ ಏಡ್ಸ್ ಟ್ರ್ಯಾಪ್, ಕಂಟಕ ಹನಿ ಬಾಂಬ್, ಪೀಡಕ ಡ್ರಗ್ಸ್ ಟ್ರ್ಯಾಪ್ ಇವೆಲ್ಲವನ್ನ ಮಾಡೋದಕ್ಕೆ ಮುನಿರತ್ನ ಅವರದ್ದೇ ಆದಂತ ತಂಡಗಳನ್ನು ಇಟ್ಕೊಂಡಿದ್ದ. ಒಂದಲ್ಲ ಒಂದು ರೀತಿಯಲ್ಲಿ ಹೆಣ್ಮಕ್ಕಳನ್ನ ಕೆಡ್ಡಾಗೆ ಬೀಳಿಸ್ತಾ ಇದ್ದ ಮುನಿ ತನ್ನ ವಿರೋಧಿಗಳ ಮನೆಗಳಲ್ಲಿ ಡ್ರಗ್ಸ್ ಇಟ್ಟು ಅವ್ರ ಮನೆಗೆ ಸ್ವತಃ ಶಾಸಕರೇ ರೈಡ್ ಮಾಡಿಸ್ತಾ ಇದ್ರು. ಗೆಲ್ಲಿಸಿದ ಮತದಾರನ ಮೇಲೂ ಮುನಿರತ್ನ ಅವರ ದರ್ಪ ಹೇಗಿತ್ತು ಅನ್ನೋದನ್ನ ನಿಮ್ಮ ಮುಂದೆ ಇವತ್ತಿನ ಈ ಸಂದರ್ಭದಲ್ಲಿ ಒಂದೊಂದಾಗೆ ಬಹಳ ಸವಿಸ್ತಾರವಾಗಿ ತಿಳಿಸ್ತೀವಿ. ಸ್ತ್ರೀ ಪೀಡಕನಿಂದ ಹಾಗಾದ್ರೆ ನೊಂದು ಬೆಂದ ನಾರಿಯರೆಷ್ಟು ತನ್ನೆಲ್ಲ ಕೃತ್ಯಗಳನ್ನು ಮುಚ್ಚಾಕೋದಕ್ಕೆ ಬೆದರಿಕೆ, ಬ್ಲಾಕ್ ಮೇಲ್ ಅಸ್ತ್ರವನ್ನ ಕೂಡ ಪ್ರಯೋಗ ಮಾಡ್ತಿದ್ದಾನೆ ಮುನಿರತ್ನ. ಜೈಲಲ್ಲಿದ್ದಾನೆ, ಆಲ್ರೆಡಿ ಪರಪ್ಪನಗ್ರಹಕ್ಕೆ ಸೇರಿರುವ ಮುನಿರತ್ನ ಏನಾದ್ರೂ ಮಾಡಿ ಇಲ್ಲಿರುವ ಸಾಕ್ಷ್ಯಗಳನ್ನ ನಾಶ ಮಾಡಬೇಕು. ಸಾಕ್ಷ್ಯ ನಾಶಕ್ಕೆ ಮುಂದಾಗಿದ್ದಾನೆ ದುಷ್ಟ ವಿಕೃತ ಶಾಸಕ. ದೂರು ನೀಡಿರುವ ಸಂತ್ರಸ್ತೆಯರು ಸಾಕ್ಷಿದಾರರಿಗೆ ಬೆದರಿಕೆ ಹಾಕಲಾಗ್ತಾ ಇದೆ. ಜೈಲಲ್ಲಿದ್ರು ಕೂಡ MLA ಪರವಾಗಿ ಅವರೊಂದಿಷ್ಟು ಜನ RR ನಗರದ MLAಯ ತೈನಾತಿಗಳ ಬಳಗ ಪಾಲ ಬಿಚ್ಚುತ್ತಾ ಇದೆ. ಸಂತ್ರಸ್ತೆಯ ಸ್ನೇಹಿತೆಗೆ ಡೆಡ್ಲಿ ಮುನಿ ಗ್ಯಾಂಗ್ ಬ್ಲಾಕ್ ಮೇಲ್ ಮಾಡ್ತಾ ಇದೆ. ಸಂತ್ರಸ್ತೆ ಜೊತೆಗೆ ಆಕೆಯ ಸ್ನೇಹಿತೆ ಯಶೋಧ ಅನ್ನೋರ್ಗೂ ಕೂಡ ಬೆದರಿಕೆಯನ್ನು ಹಾಕಲಾಗಿದೆ. ಈ ಯಶೋಧ ಅನ್ನೋರು ಈ ಪ್ರಕರಣದಲ್ಲಿ ಪ್ರಮುಖ ಸಾಕ್ಷಿ, ಏಡ್ಸ್ ಟ್ರ್ಯಾಪ್ ಪ್ರಕರಣದಲ್ಲಿ ಸಾಕ್ಷಿ. ಮುನಿರತ್ನ ವಿರುದ್ಧ ಸಾಕ್ಷಿ ಹೇಳಿದ್ರೆ ನಿಮ್ಮ ಮನೆಗೆ ಬೆಂಕಿ ಬೀಳುತ್ತೆ, ನಿನ್ನ ವಂಶ ಇಲ್ಲದಂತೆ ಮಾಡ್ತೀವಿ, ನಿನ್ನ ವಂಶ ನಿರ್ವಂಶ ಮಾಡ್ತೀವಿ ಅಂತ ವಾಸ್ ಆಗ್ತಿದ್ದಾರೆ. ದೂರು ವಾಪಸ್ ಪಡಿಬೇಕು ಅಂತ ಹೋಗಿ ಹೇಳು, ನಿಮ್ಮ ಸಂತ್ರಸ್ತೆಗೂ ಹೇಳಿ ಆ ದೂರನ್ನ ವಾಪಸ್ ಪಡಿಬೇಕು ಅಂತ ಬೆದರಿಕೆಯನ್ನು ಹಾಕ್ತಿದ್ದಾರೆ. ಬಿಜೆಪಿಯ ಕಾರ್ಯಕರ್ತೆ ಸುನಂದಮ್ಮ ಆ್ಯಂಡ್ ಟೀಮ್ ಅವರ ಕಡೆಯಿಂದವರು ಮನೆಗಳಿಗೆ ಹೋಗಿ ಕೃತ್ಯ ಮಾಡ್ತಿದ್ದಾರೆ. ಯಶೋಧ ಮನೆಗೆ ನುಗ್ಗಿ ಜೀವ ಬೆದರಿಕೆ ಹಾಕಿದಾರಂತೆ ಮುನಿ ಗ್ಯಾಂಗ್ನ ಸದಸ್ಯರು. ಈ ಸಂಬಂಧ ಯಶೋಧ ಪುತ್ರ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ. ಯಶವಂತಪುರ ಪೊಲೀಸ್ ಠಾಣೆಯಲ್ಲಿ FIR ಕೂಡ ದಾಖಲಾಗಿದೆ. ತಾನು ಮಾಡಿರೋ ಕರ್ಮಕಾಂಡಗಳು ಹೊರಗಡೆ ಬರಬಾರ್ದಲ್ಲ, ತಾನೇನೇನು ಮಾಡಿದ್ದೀನಿ ಅನ್ನೋದು ಒಂದು ವೇಳೆ ಹೊರಗಡೆ ಬಂತು ಅಂತಂದ್ರೆ ತನ್ನ ಬಣ್ಣ ಏನು ಅನ್ನೋದು ಬಯಲಾಗುತ್ತೆ. ತಾನು ಎಂಥ ಶಾಸಕ, ಎಂಥ ದುಷ್ಟ, ಎಂಥ ವಿಕೃತ ಇರುವ ಮನುಷ್ಯ ಅನ್ನೋದು ಗೊತ್ತಾಗತ್ತೆ ಅನ್ನೋ ಕಾರಣಕ್ಕೆ ಈಗ 1 by 1 ಸಾಕ್ಷ್ಯನಾಶ ಮಾಡೋ ಪ್ರಯತ್ನ. ಸಾಮಾನ್ಯವಾಗಿ ಈ ರೆಗ್ಯುಲರ್ ಅಫೆನ್ಸ್ಗಳನ್ನು ಮಾಡೋರು ಈ ಸಾಕ್ಷ್ಯನಾಶ ಮಾಡೋದ್ರಲ್ಲಿ ಎತ್ತಿದ ಕೈ. ಅವ್ರಿಗೊಂದಿಷ್ಟು ತೈನಾತಿ ಬಳಗ ಇರುತ್ತೆ. ಕೃತ್ಯಗಳನ್ನು ಮಾಡೋದಕ್ಕೆ ಟೀಮ್ ಕಟ್ಕೊಂಡಿರುವ ಮುನಿರತ್ನ ಅದನ್ನ ಮುಚ್ಚಾಕೋದಕ್ಕೆ ಎಂಥ ದೊಡ್ಡ ಟೀಮನ್ನು ಕಟ್ಟಾಕೊಂಡಿರಬಹುದು. ಆ ಟೀಮ್ ಯಾವ್ಯಾವ ರೀತಿಯಲ್ಲ ಏನೇನನ್ನಲ್ಲ ಪ್ಲಾನ್ ಮಾಡಬಹುದು, ಏನೇನೋ ಇಲ್ಲಿ ಎಕ್ಸಿಕ್ಯೂಟ್ ಮಾಡಬಹುದು. ಇವೆಲ್ಲದಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಮಾಹಿತಿಗಳಿದೆ. ಈಗಾಗಲೇ ಒಂದು FIR ಕಾಪಿ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತೀನಿ. ಯಶೋಧ ಅನ್ನೋರ ಪುತ್ರ ಕೊಟ್ಟಿರುವ ದೂರು, ಅವರ ಮನೆಗೆ ಬಂದು ಈ ಪ್ರಕರಣವನ್ನು ವಾಪಸ್ ಪಡಿಬೇಕು, ಇಲ್ಲದೇ ಇದ್ರೆ ನಿಮ್ಮ ಮನೆಗೆ ಬೆಂಕಿ ಬೀಳುತ್ತೆ, ನಿನ್ನ ವಂಶ ನಿರ್ವಂಶ ಆಗುತ್ತೆ, ಅಂದರೆ ಕೊಲೆ ಬೆದರಿಕೆ, ನಿನ್ನ ಇಡೀ ಕುಟುಂಬವನ್ನು ನಾವು ಕೊಲೆ ಮಾಡ್ತೀವಿ ಅಥವಾ ನಿನ್ನ ಇಡೀ ಕುಟುಂಬದಲ್ಲಿರುವ ಒಬ್ಬರನ್ನಾದರೂ ಬಹಳ ಸ್ಪಷ್ಟವಾಗಿ ಇಲ್ಲಿ ಹೇಳ್ತಾರೆ, ಅವರನ್ನು ಬದುಕೋದಕ್ಕೆ ಬಿಡೋದಿಲ್ಲ. ಒಂದಿಷ್ಟು ಜನ ಯಾರು, ಸುನಂದಮ್ಮ ಆ್ಯಂಡ್ ಟೀಮ್, ಸ್ವತಃ ಸುನಂದಮ್ಮ ಬಂದಿದ್ದಾರೆ ಮನೆಗೆ ಅಂತ ಹೇಳಿ ಆ ದೂರಿನ ಪ್ರತಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಸುನಂದಮ್ಮನವರು ಅವರ ತಂಡದ ಜೊತೆಗೆ ಇನ್ನೊಬ್ಬ ವ್ಯಕ್ತಿ ಜೊತೆಗೆ ಬರ್ತಾರಂತೆ ಮನೆಗೆ ಬಂದು ಈ ಪ್ರಕರಣ ಇದರಲ್ಲಿ ಏನಾದರೂ ಸಾಕ್ಷಿ ಹೇಳಿದ್ರೆ ಅಥವಾ ಈ ಪ್ರಕರಣಕ್ಕೆ ಏನಾದರೂ ಮುಂದೆ ಹೋಗೋದಕ್ಕೆ ಬಿಟ್ಟರೆ, ಇದೇ ರೀತಿ ಬಾಲ ಬಿಚ್ಚಿದ್ರೆ ನಿನಗೇನು ಮಾಡ್ಬೇಕು ನಮಗೆ ಗೊತ್ತು, ನಿನ್ನ ಮನೆಗೆ ಬೆಂಕಿ ಬೀಳಬೇಕಾ ಕಂಟಿನ್ಯೂ ಮಾಡು, ಅಥವಾ ನಿನ್ನ ವಂಶ ನಿರ್ವಂಶ ಆಗಬೇಕಾ ಕಂಟಿನ್ಯೂ ಮಾಡು, ಎಲ್ಲ ಬೇಡ, ನಾನು ಆರಾಮಾಗಿರಬೇಕು, ಚೆನ್ನಾಗಿರಬೇಕು, ಬದುಕಬೇಕು ಅನ್ನೋ ಆಸೆ ಇದ್ದರೆ ಈ ಪ್ರಕರಣದಲ್ಲಿ ನೀನು ಸಾಕ್ಷಿ ಹೇಳಂಗಿಲ್ಲ,
ಮತ್ತು ಈ ಪ್ರಕರಣ ದಾಖಲು ಮಾಡಿರುವ ಮಹಿಳೆ ಇದ್ದಾರಲ್ಲ, ಸಂತ್ರಸ್ತ ಮಹಿಳೆ, ಅವ್ರಿಗೋಗಿ ಹೇಳು, ಈ ಕೇಸನ್ನು ವಾಪಸ್ ಪಡೆಯೋಕೆ ಹೇಳು. ವಾಪಸ್ ಪಡೆದೇ ಇದ್ರೆ ಪರಿಸ್ಥಿತಿ ಸರಿ ಇರಲ್ಲ ಅಂತ ಆವಾಜ್ ಹಾಕಿದ್ದಾರೆ, ಬೆದರಿಕೆ ಹಾಕಿದ್ದಾರೆ. ಒಟ್ಟಾರೆಯಾಗಿ ಈ ಪ್ರಕರಣವನ್ನ ಮುಚ್ಚಾಕೋದಕ್ಕೆ ಏನೇನು ಮಾಡಬೇಕು ಆ ಎಲ್ಲ ಪ್ರಯತ್ನಗಳು ಬ್ಯಾಕ್ ಎಂಡಲ್ಲಿ ನಡೀತಾ ಇದೆ. ಈವನ್ ಮುನಿರತ್ನ ಅವರು ಈಗಾಗಲೇ ಜೈಲಲ್ಲಿರೋ ಸಂದರ್ಭದಲ್ಲಿ ಈ ಪ್ರಕರಣವನ್ನು ಮುಚ್ಚಾಕುವ ಎಲ್ಲ ಪ್ರಯತ್ನಗಳು ಹೊರಗಡೆ ನಡೀತಿದೆ. ಆರ್ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಡೀತಿದೆ. ಯಾರ್ಯಾರಿಗೋ ಮಾಡಿದ್ರೆ ಓಕೆ ರೀ, ಇವರನ್ನ ಗೆಲ್ಲಿಸಿ ಓಟ್ ಹಾಕಿ ಅಲ್ಲಿ ಹೋಗಿ ಕೂರಿಸಿದಾರಲ್ಲ ವಿಧಾನಸೌಧದಲ್ಲಿ ಶಾಸಕರು ಅಂತ, ಒಂದ್ಸಲ ಮಿನಿಸ್ಟರ್ ಕೂಡ ಮಾಡಿದ್ರಲ್ಲ, ಅದೇ ಜನತೆ ಓಟ್ ಹಾಕಿರುವ ಜನತೆಗೆ ಈತ ಹೋಗಿ ಬ್ಲ್ಯಾಕ್ ಮೇಲ್ ಮಾಡೋದು, ಅವ್ರ ಮೇಲೆ ಬೆದರಿಕೆ ಹಾಕೋದು, ಅವ್ರ ಮೇಲೆ ನೀವು ಒಂದು ವೇಳೆ ಹಿಂಗೆ ಮಾಡಿದ್ರೆ ಬೆಂಕಿ ಹಾಕ್ಬಿಡ್ತೀನಿ ಅಂತ ಹೇಳಿ ಅವರನ್ನು ಹೆದರಿಸೋದು, ಇದನ್ನೆಲ್ಲ ಶಾಸಕರ ಕಡೆಯವರು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಈತ ತಪ್ಪು ಮಾಡಿಲ್ಲ ಅನ್ನೋದನ್ನು ಯಾರು ಹೇಳ್ತೀರಿ ಬನ್ನಿ ಮುಂದೆ ಅಂತ. ಕೇವಲ ಇಷ್ಟೇ ಅಲ್ಲ, ಈತನಿಂದ ಪೀಡೆಗೆ ಒಳಗಾಗಿರೋರು, ಈತನಿಂದ ಬೇರೆ ಬೇರೆ ರೀತಿಯಲ್ಲಿ ಒಂದಲ್ಲ ಒಂದು ಸಮಸ್ಯೆಗಳನ್ನು ಎದುರಿಸಿರೋರು ಬಹಳಷ್ಟು ಜನರಿದ್ದಾರೆ. ಒಬ್ಬೊಬ್ಬರಾಗಿ ಈಗ ಹೊರಗಡೆ ಬರ್ತಿದ್ದಾರೆ. ಒಬ್ಬೊಬ್ಬರನ್ನ ನಿಮ್ಮ ಮುಂದೆ ಪರಿಚಯ ಮಾಡುವಂಥ ಕೆಲಸ ಮತ್ತು ಮುನಿರತ್ನ ಅವರ ಮೇಲೆ ಮಾಡಿರುವ ಮೋಸ ಎಂಥದ್ದು, ಅವರ ಮೇಲೆ ಮಾಡಿರುವ ಆರೋಪ ಎಂಥದ್ದು, ಯಾವ್ಯಾವ ಸಂದರ್ಭ ಯಾವ್ಯಾವ ರೀತಿಯಲ್ಲಿ ಮಾನ್ಯ ಶಾಸಕರು ಬಳಕೆ ಮಾಡಿಕೊಂಡ್ರು, ಇವೆಲ್ಲದರ ಬಗ್ಗೆ ಇವತ್ತು ಕರ್ನಾಟಕದ ಕಣ್ತೆರೆಸ್ತೀವಿ. ಆರ್ ನಗರ ಕ್ಷೇತ್ರದವರು ಮತ್ತು ಮುನಿರತ್ನ ಅವರಿಂದ ಬೆದರಿಕೆಗೆ, ಅವರ ಗೊಡ್ಡು ಬೆದರಿಕೆಗಳಿಗೆ ಹೆದರಿ ಬಹಳಷ್ಟು ದಿನಗಳಿಂದ ಸುಮ್ಮನೆ ಬಾಯಿ ಮುಚ್ಕೊಂಡು ಕೂತ್ಕೊಂಡಿದ್ದಂಥ ಒಂದಿಷ್ಟು ಜನ ಇದ್ದಾರೆ. ಅವರನ್ನು ನಿಮ್ಮ ಮುಂದೆ ಇಡ್ತೀವಿ. ಒಬ್ಬರೊಬ್ಬರಾಗಿ ಅವರನ್ನ ಕಾರ್ಯಕ್ರಮದಲ್ಲಿ ಸ್ವಾಗತ ಮಾಡ್ಕೋತೀನಿ. ವಿಶ್ವಮೂರ್ತಿ ಇದ್ದಾರೆ, ವಿಶ್ವಮೂರ್ತಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಕಮಾಲ್ ಅವರಿದ್ದಾರೆ, ಕಮಾಲ್ ಅವರ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕಾಂಚನ ಅವರಿದ್ದಾರೆ, ಕಾಂಚನ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸತ್ಯರಾಜ್ ಅವರಿದ್ದಾರೆ, ಸತ್ಯರಾಜ್ ಅವರ ಕಾರ್ಯಕ್ರಮಕ್ಕೆ ನಿಮಗೂ ಕೂಡ ಸ್ವಾಗತ. ನಾನು ಮೊದಲಿಗೆ ಸತ್ಯರಾಜ್ ಮಾತನಾಡಿಸ್ಕೊಂಡು ಹೋಗ್ತೀನಿ. ಭಾರತದ ಇತಿಹಾಸದಲ್ಲಿ ನಿಮಗೆ ಪೋಕ್ಸ್ಕೋ ಅನ್ನೋದನ್ನು ಗೊತ್ತಿದೆ. ಸಣ್ಣ ಮಕ್ಕಳು, ಅಪ್ರಾಪ್ತ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಆದರೆ ಈ ಪೋಕ್ಸೋ ಅಡಿಯಲ್ಲಿ ಅವರನ್ನು ಬಂಧನ ಮಾಡಲಾಗುತ್ತೆ. ಕೇವಲ 6 ತಿಂಗಳಲ್ಲಿ ಈ ವಿಚಾರಕ್ಕೆ ಒಂದು ಇತ್ಯರ್ಥ ಅಂತ ಆಗಬೇಕು. ಇವರು ಈ ರೀತಿ ಅಪರಾಧ ಮಾಡಿದಾರಾ ಇಲ್ವಾ ಅನ್ನೋದು 6 ತಿಂಗಳಲ್ಲಿ ಡಿಸೈಡ್ ಆಗಬೇಕು. ಆದರೆ ಭಾರತದ ಇತಿಹಾಸದಲ್ಲಿ ಪೋಕ್ಸೋ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದಂಥ ಓರ್ವ ವ್ಯಕ್ತಿ ಕೇವಲ 5 ದಿನಕ್ಕೆ ಬೇಲಲ್ಲಿ ಹೊರಗಡೆ ಬಂದಿದ್ರೆ ಅದು ಈ ಸತ್ಯರಾಜು. ಏನಾಯ್ತು ಈ ಪ್ರಕರಣ, ಯಾವುದಿದು ಪೋಕ್ಸೋ ಕೇಸು, ಏನು ಎಲ್ಲವನ್ನ ಸತ್ಯರಾಜು ಹೇಳ್ತಾ ಹೋಗ್ತಾರೆ. ಸತ್ಯರಾಜ್ ಅವರೇ, ನಿಮ್ಮ ಮೇಲೆ ಒಂದು ಕೇಸ್ ದಾಖಲಾಗುತ್ತೆ, 5 ಜನಕ್ಕೆ ನಿಮ್ ಬೇಲ್ ಸಿಗುತ್ತೆ. ಈ ಕೇಸ್ ಅದರಲ್ಲಿರೋ ಆರೋಪ ನೀವು ಮಾಡಿದ್ದೀರಿ ಅಂತ ಹೇಳಿದ್ದು, ಆ ಕೇಸ್ ಹಾಕ್ಸಿದ್ದು ಯಾರು? ಸರ್, ಮುನಿರತ್ನ ಅವರು. ಓಕೆ, ಯಾಕೆ, ಏನು ದ್ವೇಷ? ಮುನಿರತ್ನ ಅವರು ನಿಮ್ಮ ಮೇಲೆ ಒಂದು ಪೋಕ್ಸೋ ಕೇಸ್ ಹಾಕುವಂತ ದ್ವೇಷ ಏನ್ರಿ? ನೀವು ಜನಸಾಮಾನ್ಯರು ಏನು MLA ಕಂಟೆಸ್ಟ್ ಮಾಡೋದು ಕೊಟ್ಟಿದ್ರಾ? ಇಲ್ಲ. ಕಾರ್ಪೊರೇಟರ್ ಕಂಟೆಸ್ಟ್ ಮಾಡೋದು ಕೊಟ್ಟಿದ್ರಾ? ಇಲ್ಲ. ಅಥವಾ ಅವ್ರಿಗೇನಾದ್ರೂ ರಾಜಕೀಯವಾಗಿ ಎದುರಾಳಿಯಾಗಿ ನಿಂತಿದ್ರಾ? ಇಲ್ಲ. ಇಷ್ಟಿಲ್ಲ, ಏನೂ ಇಲ್ಲ ಅಂತಂದ್ರೆ ನಿಮ್ಮ ಮೇಲೆ ಪೋಕ್ಸೋ ಕೇಸ್ ಹಾಕುವಂತ ಅನಿವಾರ್ಯತೆ ನಮ್ಮ ಮುನಿರತ್ನ ಸಾಹೇಬ್ರಿಗೆ ಏನು ಬಂತು, ಯಾಕೆ ಬಂತು, ಏನು ಆ ಘಟನೆ? ಸರ್, ನಾನು ಆಶಾ ಸುರೇಶ್ ಕಾರ್ಪೊರೇಟರ್ ಅವ್ರ ಜೊತೆಲಿ ವರ್ಕ್ ಮಾಡ್ತಾ ಇದ್ದೆ. ಆಶಾ ಸುರೇಶ್ ಅವ್ರ ಜೊತೆ? ಓಕೆ. ಅವರು ಒಂದು 100 ಮನೆ ಒಂಟಿ ಮನೆ ಅಂತ ಸ್ಕೀಮ್ ಇದೆ. ಅದರಲ್ಲಿ ಒಂದು 100 ಮನೆ ಅನುದಾನ ತೊಗೊಂಬಂದರು. ಓಕೆ. ತೊಗೊಂಬಂದಾಗ ಅಲ್ಲಿ ನಮ್ಮ ಏರಿಯಾಕ್ಕೆ ತುಂಬ ಜಾಸ್ತಿ ಒತ್ತು ಕೊಟ್ಟು 70 ಮನೆ ಕಟ್ಸೋಕ್ಕೆ ಅನುದಾನ ಕೊಟ್ಟರು. ಆವಾಗ ನಾವು ಬಿಲ್ ಮಾಡ್ಸೋಕ್ಕೆ ಹೋದಾಗ BBMP ಆಫೀಸ್ಗೆ ಶನಿವಾರ ಕರೆಕ್ಟಾಗಿ ಇವ್ರು ಪ್ಲ್ಯಾನ್ ಮಾಡೋದು ಶನಿವಾರ 4 ಗಂಟೆಗೆ BBMP ಆಫೀಸ್ಗೆ ಹೋದಾಗ ಒಂದು 4-5 ಜನ ಹೆಣ್ಮಕ್ಳು ಓಂ ಶಕ್ತಿ ಮಾಲೆ ಹಾಕೊಂಬರ್ತಾರೆ. ಮಾಲೆ ಹಾಕೊಂಡು ಬಂದ್ಬಿಟ್ಟು ನಿಮಗೆ ಪೂಜೆ ಮಾಡಬೇಕು ಬನ್ನಿ ಕೆಳಗಡೆ ಅಂತಾರೆ, ಆಫೀಸಿಂದ ಕೆಳಗಡೆ ಬನ್ನಿ ಅಂತಾರೆ. ಅಲ್ಲಿ ನಾನು ನಿರಾಕರಿಸ್ತೀನಿ, ಹೋಗೋದಿಲ್ಲ ಅಲ್ಲಿಗೆ. ಏನೋ ನನಗೂ ಒಂದು ಅನುಮಾನ ಬರುತ್ತೆ, ಏನಕ್ಕೆ ಕರಿತಾ ಇದ್ದಾರೆ ಇವರು ಅಂತ. ಅದಾದಮೇಲೆ ಅವ್ರಿಗೆ ಒಂದು 100 ರೂಪಾಯಿ ಜೋಬಿಂದ ಎತ್ತಿ 100 ರೂಪಾಯಿ ಕೊಡ್ತೀನಿ. ಅಲ್ಲ, ಹೋಗಿ ತಿರ್ಗೋ ವಾಪಸ್ ಬರ್ತಾರೆ. ಒಂದು 8 ಜನ ಬಂದುಬಿಡ್ತಾರೆ ತಿರ್ಗಾ. ಬನ್ನಿ ನೀವು ಅಂತ ಹೇಳ್ತಾರೆ. ಇಮಿಡಿಯೇಟ್ಲಿ ನಾನು 112 ಫೋನ್ ಮಾಡಿ ಪೊಲೀಸವ್ರಿಗೆ ಫೋನ್ ಮಾಡ್ತೀನಿ. ಪೊಲೀಸವರು ಬರ್ತಾರೆ. ಆಮೇಲೆ ನಾನು ಆಶಾ ಸುರೇಶ್ ಅವ್ರಿಗೆಲ್ಲ ಹೇಳ್ತಾರೆ, ನಮ್ಮವರು ಬರ್ತಾರೆ. ಅವಾಗ ನನಗೆ ಏನಾಯಿತು ಅಂತಲೇ ಗೊತ್ತಿಲ್ಲ. ಅಲ್ಲಿ ಕರೆಕ್ಟಾಗಿ ನೇರವಾಗಿ ಕರ್ಕೊಂಡೋಗಿ ಸ್ಟೇಷನ್ ಕೊಡಿಸ್ತಾರೆ. IN ರೆಡ್ಡಿ ಅಂತ ಇನ್ಸ್ಪೆಕ್ಟ್ರು. ಇವ್ರು ಬಂದ್ಬಿಟ್ಟು ನಮ್ಮನ್ನ ಏನು ಅಂತಲೇ ಕೇಳಿಲ್ಲ, ಸುಮ್ಮನೆ ನೀನು ಕುತ್ಕೊಳ್ಳಪ್ಪ, ನಿಂಗೆ 5 ನಿಮಿಷ ಬಿಟ್ಟು ಕಳಿಸ್ತೀನಿ ಅಂತ ಹೇಳ್ತಾರೆ. ಅವಾಗ ನಮ್ಮ ಆಶಾ ಸುರೇಶು ಮತ್ತು ನಮ್ಮ ನಾರಾಯಣ ಸ್ವಾಮಿ ನಾವೇ ಕಂಪ್ಲೇಂಟ್ ಮಾಡಿ ನಾವೇ ಕರೆಸಿದ್ದು. ಅಲ್ಲಿ CC ಕ್ಯಾಮ್ರಾ ಎಲ್ಲ ಇತ್ತು ಸರ್ BBMP ಆಫೀಸಲ್ಲಿ. ಅಮಾಡ ಬಿಲ್ಡಿಂಗು ಲಕ್ಷ್ಮೀದೇವಿ ನಗರದಲ್ಲಿ ಬರುತ್ತೆ. CC ಕ್ಯಾಮ್ರಾ ಎಲ್ಲ ಇತ್ತು. ಎಲ್ಲನೂ ನೈಟೇ ಕಿತ್ತಾಕ್ಸ್ಬಿಟ್ಟಿದ್ದಾರೆ. ಕಿತ್ತಾಕ್ಸಿ ಅಲ್ಲಿ ಸ್ಟೇಷನ್ಗೆ ಹೋದಾಗ ನಮ್ಮನ್ನ ಸುಮ್ಮನೆ ಕೊಂಡಿಸ್ಬಿಟ್ಟು ನಮ್ಮ ನಾರಾಯಣ ಸ್ವಾಮಿ ಸಾಹೇಬರು ಮತ್ತು ನಮ್ಮ ಆಶಾ ಸುರೇಶು ಎಲ್ಲ ಸುಮ್ಮನೆ ಕೊಂಡಿಸ್ಬಿಟ್ಟು 5 ನಿಮಿಷ ಕಳಿಸ್ತೀನಿ ನಿಮ್ಮನ್ನ, ಇಲ್ಲೇ ಇರಿ ಅಂತ ಹೇಳ್ಬಿಟ್ಟು ಅದೇನಾಯಿತು ಅಂತಲೇ ಗೊತ್ತಿಲ್ಲ. IN ರೆಡ್ಡಿ ಅವರು ಇಮಿಡಿಯೇಟ್ಲಿ ಇಲ್ಲ ನಿಮ್ಮ ಮೇಲೆ ಕೇಸ್ ಹಾಕಿದ್ದಾರೆ, ಈ ಥರ ನೀನು ಯಾರೋ ಇದು ಮಾಡಿದ್ಯಾ ಅದು ಮಾಡಿದ್ಯಾ ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ಲಿ ನಾನು ಇದು ಮಾಡಿದಾಗ ಅವರು ನಾರಾಯಣ ಸ್ವಾಮಿ ಸಾಹೇಬರು ಕೇಳ್ತಾರೆ ಆಶಾ ಸುರೇಶ್ ಅವ್ರಿಗೆ, ಏನಕ್ಕೆ ಇದು ಮಾಡಿದ್ದೀರಾ, ನಮ್ಮದು ಕಂಪ್ಲೇಂಟ್ ತೊಗೊಂಡ್ರೆ ನಮ್ಮದು ಕಂಪ್ಲೇಂಟು ತೊಗೊಳ್ಳಲ್ಲ, ಏನೂ ಇಲ್ಲ. ಇಮಿಡಿಯೇಟ್ಲಿ ಇವ್ರ ಮೇಲೆ ಸುಳ್ಳು ಕೇಸ್ ಅವ್ರು ಹೇಳ್ತಾರೆ. ಇನ್ಸ್ಪೆಕ್ಟರ್ ನೇರವಾಗಿ ಹೇಳ್ತಾ ಇದ್ದಾರೆ ನಾರಾಯಣ ಸ್ವಾಮಿ ಅವ್ರ ಹತ್ರ, ಇದು ನನಗೆ ಗೊತ್ತು, ಇದು ಸುಳ್ಳು ಕೇಸು, ನೀವೇನಿದ್ರು ಕೋರ್ಟಲ್ಲಿ ನೋಡ್ಕೊಳ್ಳಿ ನೀವು
ಅಂತ ಹೇಳ್ತಾರೆ. ಇಮಿಡಿಯೇಟ್ಲಿ ನನ್ನ ಅಲ್ಲಿಂದ ಕೋರ್ಟ್ ಕರ್ಕೊಂಡು ಹೋಗೋ ಅಷ್ಟರಲ್ಲಿ 7 ಮೆಡಿಕಲ್ ಟೆಸ್ಟ್ ಮಾಡಿಸ್ತಾರೆ KC ಜನರಲ್ಲಿ. ಅಲ್ಲಿಂದ ನಾನು ಕೋರ್ಟು ಲಾಯರ್ ಮನೆ ಜಡ್ಜ್ ಮನೆ ಹತ್ರ ಹೋಗಿ ಕರ್ಕೊಂಡು ಹೋಗ್ತಾರೆ. ಅದು ಕರ್ಕೊಂಡು ಹೋಗುವಾಗ ನನಗೆ 8ರಿಂದ 9 ಗಂಟೆ ಟೈಮ್. ಸೊ ಅವಾಗ ಜಡ್ಜು ಕೋಮಲ ಅಂತ ಜಡ್ಜು ಅವ್ರ ಮುಂದೆ ನಾನು ನೇರವಾಗಿ ಹೇಳ್ತೀನಿ, ಮೇಡಮ್ ಈ ಥರ ನಮಗೆ ನಾನು ಫಾರಿನ್ ರಿಟರ್ನರು, ನಂದು ಫಾರಿನ್ ಕಂಪ್ನಿ ಇದೆ, ಟೈಪ್ ಕಂಪ್ನಿ MNC ಕಂಪ್ನಿ ಇದೆ, ನನಗೆ ಈ ಥರ BBMP ಆಫೀಸ್ಗೆ ಹೋದಾಗ ಫೈಲ್ ತೊಗೊಂಡು ಹೋದಾಗ ನನಗೆ ಈ ಥರ ಮಾಡಿದ್ದಾರೆ ಅಂತ ಹೇಳಿದಾಗ ಅವ್ರು ನೋಟ್ ಮಾಡ್ಕೊತಾರೆ. ಅದಾಗಿದ್ದ ತಕ್ಷಣ ನನಗೆ ಇಮಿಡಿಯೇಟ್ಲಿ 5 ದಿನಕ್ಕೆ ನಮ್ಮ ಧರ್ನೇಶ್ ಅಂತ ಲಾಯರು ಅವ್ರು ಇಮಿಡಿಯೇಟ್ಲಿ ನನಗೆ ಬೇಲ್ ಮಾಡಿಸ್ಕೊಡ್ತಾರೆ ಸರ್. ಅದಾದಮೇಲೆ ಮತ್ತೆ ನನ್ನ ಮೇಲೆ ತಿರ್ಗಾ ಎಲೆಕ್ಷನ್ ಟೈಮಲ್ಲಿ ಮಾತಾಡಿಸ್ತೀನಿ, ಅದನ್ನು ಮಾತಾಡಿಸ್ತೀನಿ.